Hello guys, welcome back to my YouTube channel. Thank you so much for 400 subscribers. ತುಂಬ ಖುಷಿ ಆಗ್ತಿದೆ. ಆ್ಯಂಡ್ ಇವತ್ತು 10ನೇ ದಿನದ್ದು ರಿವಿಷನ್ ವ್ಲಾಗ್ ಆಗಿರುತ್ತೆ. ನಿನ್ನೆಯಿಂದ ಇಷ್ಟು ರಿವಿಷನ್ ಮಾಡ್ತಾಯಿದ್ದೀನಿ. ಬೆಳಿಗ್ಗೆ ಎದ್ದು ರೂಮೆಲ್ಲ ಕ್ಲೀನ್ ಮಾಡಿ ನಮ್ಮ ಮನೆಯಲ್ಲಿ ನಿನ್ನೆ ಸಾಂಬಾರಿಗೆ ಅನ್ನ ಮಾಡಿದರು, ಅದನ್ನೇ ತಿಂಡಿಗೆ ತಿಂದು ಓದೋಕ್ಕೆ ಸ್ಟಾರ್ಟ್ ಮಾಡಿದೆ. ಆ್ಯಂಡ್ ಇವತ್ತು ಕ್ವಶನ್ ಪೇಪರ್ ಸಾಲ್ವ್ ಮಾಡಬೇಕು ಅಂತ ಅಂದ್ಕೊಂಡಿದ್ದೀನಿ, NCERT. ದೆನ್ ಮೇಜರ್ ಬುಕ್ಕಿಗೆ ಹೋಗೋಣ ಅಂತ. ನಾನು ಇಡೀ ಬುಕ್ಕನ್ನೇ ಸ್ಟಡಿ ಮಾಡ್ತಿಲ್ಲ. ಇದುವರೆಗೂ ನಾನು ಏನೇನು ಓದಿದ್ದೀನಿ ಅದನ್ನಷ್ಟೇ ರಿವಿಷನ್ ಮಾಡ್ತಿದ್ದೀನಿ ಅಷ್ಟೇ. ಈಗ ಟೈಮ್ ಇಲ್ಲ ಅಲ್ಲ, ಅದಕ್ಕೆ ಎಷ್ಟು ಓದಿದ್ದೀನಿ ಅಷ್ಟನ್ನು ಮಾತ್ರ ರಿವಿಷನ್ ಮಾಡ್ತಿದ್ದೀನಿ. ಆಂಟಿ, ಚಿಂಕಿಗೆ ಮೊಟ್ಟೆ ಮತ್ತು ಹಾಲು ತರೋಕೆ ಬಂದಿದ್ದ. ಹಾಯ್ ದೇವು. ಹಾಯ್, ಮತ್ತೆ ಸರ ಇಲ್ಲ, ಚಿಂಕಿಗೆ. ಓಹೋ ಎಸ್. ಆಗಲೇ ಮಲ್ಕೊಬಿಟ್ಟ. ಬಂದು ಟೀ ಮಾಡ್ಕೊಂಡು ಕುಡಿದು ಸ್ವಲ್ಪ ಹೊತ್ತಾದಮೇಲೆ ಓದೋಕ್ಕೆ ಸ್ಟಾರ್ಟ್ ಮಾಡಿದೆ. ಕನ್ಸಿಸ್ಟೆನ್ಸಿ ಮೇಂಟೈನ್ ಮಾಡಿ, ಮತ್ತು ಇದು ಒಂದು ಟಾರ್ಗೆಟ್ ಇಟ್ಕೊಳ್ಳಿ, ಈ ದಿನ ಇದನ್ನು ಮುಗಿಸ್ಬಿಡ್ಬೇಕು ಅಂತ. ನೀವು 2 hours ಓದಿದ್ರೂ ಪರವಾಗಿಲ್ಲ, ಎಫೆಕ್ಟಿವ್ ಆಗಿ ಓದಿ. ಸುಮ್ಮನೆ ಬುಕ್ ಮುಂದೆ ಕೂತ್ಕೊಳ್ಳೋದಲ್ಲ. ಏನು ಓದ್ತೀರಾ ಅನ್ನೋದು ಮ್ಯಾಟರ್ ಆಗುತ್ತೆ. ದಿನವೆಲ್ಲ ಬುಕ್ ಮುಂದೆ ಕೂತ್ಕೊಂಡ್ರು ಏನು ಓದ್ತೀವಿ ಅನ್ನೋದು ಮ್ಯಾಟರ್ ಆಗುತ್ತೆ. ಆ್ಯಂಡ್ ಇವತ್ತೆಲ್ಲ 10 ಕ್ವಶನ್ ಪೇಪರ್ ಸಾಲ್ವ್ ಮಾಡಬೇಕು ಅಂತ ಅಂದ್ಕೊಂಡಿದ್ದೀನಿ. ಇದು ನನ್ನ ಡೇ 10 ರಿವಿಷನ್ ಬ್ಲಾಗ್ ಆಗಿರುತ್ತೆ. ಹಿಸ್ಟ್ರಿ ರಿವಿಷನ್ ಮಾಡ್ತಿದ್ದೀನಿ ನಿನ್ನೆಯಿಂದ 10 ಕ್ವಶನ್ ಪೇಪರ್ ಇದೆ ಇದರಲ್ಲಿ ಹಿಸ್ಟ್ರಿದು. ಆಲ್ರೆಡಿ ಇದು ವರ್ಕ್ ಮಾಡಿರೋದೆ, ಮತ್ತೆ ರಿವಿಷನ್ ಮಾಡ್ತಿರೋದಲ್ವ, ಮತ್ತೆ ವರ್ಕ್ ಮಾಡ್ತಿದ್ದೀನಿ. ದೆನ್ ನಾನು ಇದನ್ನು ಓದ್ಕೋತೀನಿ. ಇದು ಮುಗಿದ್ಮೇಲೆ ಇವತ್ತಿಷ್ಟು ಮುಗಿಸ್ಬೇಕು ಅಂತ ಟಾರ್ಗೆಟ್ ಇಟ್ಕೊಂಡಿದ್ದೀನಿ. ಮುಗಿಸಿ ಟೈಮ್ ಇದ್ದರೆ ಇದಕ್ಕೆ ಹೋಗ್ತೀನಿ, ಅಥವಾ ನಾಳೆಯಿಂದ ಈ ಬುಕ್ನ ಓದೋಕ್ಕೆ ಸ್ಟಾರ್ಟ್ ಮಾಡ್ತೀನಿ. ನಾನಿಲ್ಲಿ ಓದ್ಕೊಂಡು ಏನು ಬರಿತೀನಿ ಅಂತಂದರೆ, ನಂಗೆ ನೆನಪಿಲ್ಲದೆ ಇರೋದು ಮತ್ತು ಇವಾಗ ಹೊಸ್ದಾಗಿ ಓದ್ತಿರೋದನ್ನ ಒಂದ್ಸರಿ ಬರೆದ್ರೇ ನನಗೆ ತಲೆಯಲ್ಲಿ ಉಳ್ಕೊಳ್ಳೋದು. ಅದಕ್ಕೆ ನಾನು ಎಲ್ಲನೂ ಬರೆಯೋಕ್ಕೆ ಟ್ರೈ ಮಾಡ್ತೀನಿ. ಆ್ಯಂಡ್ ಓದೋಕ್ಕೆ ಮೂಡಿಲ್ಲ ಅಥವಾ ಫ್ರೀ ಇದ್ದಾಗಲೂ ಅಷ್ಟೇ ಪೆನ್ನು ಪೇಪರ್ ತೊಗೊಂಡು ನಾನು ಏನು ಓದಿರ್ತೀನಿ ಅದನ್ನು ಬರಿತಾ ಇರ್ತೀನಿ. ಮೊದಲಿಂದನೂ ಅಷ್ಟೇ, ನನ್ನ ಸ್ಕೂಲ್ ಕಾಲೇಜ್ ಡೇಸಲ್ಲೂ ಏನು ಓದಿದ್ದೀನೋ ಅದನ್ನೊಂದು ಸರಿ ಬರೆದ್ರೇ ನನಗೆ ತಲೆಯಲ್ಲಿ ಉಳ್ಕೊಳ್ಳೋದು, ಇಲ್ಲ ನೆನಪಿರಲ್ಲ. ಹಾಗಾಗಿ ಬರಿತಾ ಇರ್ತೀನಿ, ಬರೆದು ಪ್ರಾಕ್ಟೀಸ್ ಮಾಡ್ತೀನಿ. ಇಡೀ ಬುಕ್ಕಲ್ಲಿರೋದೆಲ್ಲ ಬರೆಯೋಕ್ಕೆ ಹೋಗಲ್ಲ. ಏನು ನೆನಪಿರಲ್ವೋ ಅಥವಾ ಏನು ಇವಾಗ ಹೊಸ ಟಾಪಿಕ್ನ ಓದಿರ್ತೀನೋ ಅದನ್ನು ಬರಿತೀನಿ ಅಷ್ಟೆ. ಇದು ಪಿಜ್ಜಾ ಬೇಸ್ ಎಲ್ಲ ಹಾಳಾಗಿದೆ. 4 days ಅಷ್ಟೇ ಇಟ್ಕೊಳಕ್ಕಾಗೋದು. ಈಗ ಒಂದ್ಸರಿ ನಾನೊಂದು 10 ಪೀಸ್ ತರ್ತೀನಿ. ಒಂದು ಪ್ಯಾಕೆಟಲ್ಲಿ 2 ಬರುತ್ತೆ, ಅಂದರೆ 20 pieces ಆಯಿತು. 4 days ಅಷ್ಟೇ ಇಟ್ಕೊಳಕ್ಕಾಗೋದು. ಇವಾಗೆಲ್ಲ ಬಿಸ್ನೆಸ್ ಫುಲ್ ಡೌನ್ ಆಗಿದೆ, ವ್ಯಾಪಾರನೇ ಇಲ್ಲ ಅಲ್ವಾ. ಎಲ್ಲ ಪಿಜ್ಜಾ ಎಲ್ಲ ಹಾಳಾಗಿ ನೆನ್ನೆನೂ 1-2 ಆಚೆ ಹಾಕ್ತೆ. ಇವಾಗ 3 ಬೇಸ್ ಆಚೆ ಹಾಕ್ತಿದ್ದೀನಿ. 300 ರೂಪಾಯಿ ಲಾಸು. ಏನೂ ಮಾಡೋಕ್ಕಾಗಲ್ಲ. ಇದರಲ್ಲಿ ನನಗೆ ಲಾಸ್ ಏನಾಗಿಲ್ಲ. ನಂದು ಏನು ಇನ್ವೆಸ್ಟ್ ಮಾಡಿದ್ದೀನಿ ಅದು 2ರಷ್ಟು ಎತ್ಕೊಂಡಿದ್ದೀನಿ. ಬಟ್ ಇವಾಗ ಏನು ವ್ಯಾಪಾರನೇ ಇಲ್ಲ. ಏನು ಮಾಡಬೇಕು ಅಂತಲೇ ಗೊತ್ತಾಗ್ತಿಲ್ಲ. ನಮ್ಮ ಚಿಂಕಿಗೆ ಒಂದಾದ್ಮೇಲೆ ಒಂದೇನಾದರೂ ತೊಂದರೆ ಆಗ್ತೈತೆ, ಏನಕ್ಕೆ ಅಂತ ಗೊತ್ತಾಗ್ತಿಲ್ಲ. ಈಗ ತಾನೇ ಹುಷಾರು ಮಾಡಿದ್ದೀವಿ, ಮತ್ತು ಅಲ್ಲಲ್ಲೇನೋ ಆಗಿದೆ, ಅದಕ್ಕೆ ಬ್ಲಡ್ ಬರ್ತಿತ್ತು, ಅದನ್ನು ನೋಡ್ತಾ ಇದೆ. ಸ್ವಲ್ಪ ಪಾತ್ರೆಗಳಿದೆ, ಪಾತ್ರೆ ಎಲ್ಲ ತೊಳೆದು ಮತ್ತೆ ಓದೋಕ್ಕೆ ಕೂತ್ಕೋತೀನಿ.
ಆ್ಯಕ್ಚುಲಿ ಈ ವಿಡಿಯೋ ನೆನ್ನೆದು ಇವತ್ತು ಅಪ್ಲೋಡ್ ಮಾಡ್ತಿದ್ದೀನಿ. ಕನ್ಸಿಸ್ಟೆನ್ಸಿ ಮೇಂಟೈನ್ ಮಾಡಿ. ಬೇರೆ ಯಾವುದೇ ವರ್ಕ್ ಆದರೂ ಪರವಾಗಿಲ್ಲ, ಕನ್ಸಿಸ್ಟೆನ್ಸಿ ಇದ್ರೇ ನಿಮಗೆ ಅದರಲ್ಲಿ ರಿಸಲ್ಟ್ ಸಿಗುತ್ತೆ. ನಾನು ಇವಾಗ ಎಲ್ಲೂ ಕೆಲ್ಸಕ್ಕೆ ಹೋಗ್ತಿಲ್ಲ ಅಲ್ವಾ, ಆ್ಯಂಡ್ ಆಷಾಢ ಮೇಕಪ್ ಮೆಹಂದಿ ಏನೂ ಇಲ್ಲ. ನನ್ನ ಬಿಸ್ನೆಸ್ಸು ಫುಲ್ ಡೌನ್ ಆಗಿದೆ. ಅದಕ್ಕೆ ಬರೀ ಓದು ಅಂತ ಓದ್ಕೊಂಡೇ ಕೂತಿದ್ದೀನಿ. ಆ್ಯಂಡ್ ಆದಷ್ಟು ಸೆಂಟೆನ್ಸ್ ಫಾರ್ಮೇಷನ್ ಕ್ವಶನ್ಸ್ನ ಸಾಲ್ವ್ ಮಾಡೋಕ್ಕೆ ಟ್ರೈ ಮಾಡಿ. ಇವಾಗೆಲ್ಲ ರೇರ್ ಕೇಳೋದು ಮತ್ತು ಮ್ಯಾಚ್ ದಿ ಫಾಲೋಯಿಂಗ್ ಆ ಥರ. ಆ್ಯಂಡ್ ಇದಾಗಿತ್ತು ನನ್ನ 10ನೇ ದಿನದ ರಿವಿಷನ್ ಸ್ಟಡಿ ವ್ಲಾಗ್. ಸಿ ಯು ಆನ್ ದಿ ನೆಕ್ಸ್ಟ್ ವ್ಲಾಗ್. ಟೇಕ್ ಕೇರ್. ಬಾಯ್.